ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ NSP ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ಸಮ್ಮರ್ ಹಾಲಿಡೇಸ್ಗೆ ಒಂದು ವಾರ ಊರಿಗೆ ಹೋಗಿದ್ವಿ. ಆ ಒಂದು ವಾರ ಪೂರ್ತಿ ವೀಡಿಯೋನ ಒಂದೇ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಊರಲ್ಲಿದ್ದಾಗ ಹೇಗೆ ಎಂಜಾಯ್ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸಿಂಪಲ್ಲಾಗಿ. ನಾವು ಹೋಗಿದ್ದು ಶನಿವಾರ ನೈಟ್ ಇಲ್ಲಿಂದ ಹೊರಟಿದ್ದು. ಅಲ್ಲಿ ಹೋಗ್ತಾ ಭಾನುವಾರ ಬೆಳಗ್ಗೆ ಆಗಿತ್ತು. ಹಾಗಾಗಿ ಬೆಳಗ್ಗೆ ಭಾನುವಾರ ಹೋಗಿದ ತಕ್ಷಣವೇ ಒಂದು ಸಲ ಗೊತ್ತಲ್ಲ, ಊರಿಗೆ ಹೋದ್ಮೇಲೆ ತೋಟದಲ್ಲಿ ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡು ಹೇಗಿದೆ ಏನು ಅಂತ ನೋಡೋದು. ಮೆಣಸೆಲ್ಲ ಉದುರೋಗಿತ್ತು, ಇದ್ದಿದ್ದು 2 ಬಳ್ಳಿನಲ್ಲಿ ಮೆಣಸು. ಹಾಗಾಗಿ ಅದನ್ನಾದರೂ ಕುಯ್ಬೇಕಲ್ವ, ಅದನ್ನು ಬಿಡೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮಪ್ಪ ಮೆಣಸು ಕುಯ್ದುಬಿಡು ಅಂತಂದರು. ಹಾಗಾಗಿ ನಾನೇ ಏಣಿ ತೊಗೊಂಡು ಮೆಣಸು ಕುಯ್ತಾಯಿದ್ದೀನಿ. ಮೆಣಸೇನಿರಲಿಲ್ಲ, ಎಲ್ಲ ಉದುರೋಗಿತ್ತು. ಈ ವರ್ಷ ಮಳೆ ಬೇರೆ ಜೋರು ಇದ್ದಿದ್ದರಿಂದ ಎಲ್ಲ ಬಳ್ಳಿ ಸಮೇತ ಹೋಗಿದೆ. ಹಾಗಾಗಿ ಇರೋದು 2 ಬಳ್ಳಿ ಆದ್ರೂ ಕುಯ್ಲೇಬೇಕಲ್ವ, ನಮಗಾದರೂ ಸಾಂಬಾರಿಗೆ ಆಗುತ್ತೆ ಅಂದ್ಬಿಟ್ಟು ಕುಯ್ತಾಯಿದ್ದೀನಿ. ಆಮೇಲೆ ನಾನು ಹತ್ತಿರೋದು ಹೈಟ್ ನೋಡ್ಬಿಟ್ಟು ನೀವು ಅನ್ಬೇಡಿ, ಇದೇನಿದು ಕುಯ್ತಾ ಇರೋದು ಇಷ್ಟು ಚಿಕ್ಕ ಏಣಿ ಹಾಕ್ಕೊಂಡು, ನೋಡಿದ್ರೆ ಸ್ಕೋಪ್ ಈ ರೀತಿ ತಗೋತಿದ್ದಾರೆ ಅಂತ. ದೊಡ್ಡ ಏಣಿ ಹಾಕ್ಕೊಂಡು ದೊಡ್ಡ ಮರದಲ್ಲೂ ಮೆಣಸು ಕುಯ್ಯೋದಕ್ಕೆ ಬರುತ್ತೆ. ಆದರೆ ಏನು ಮಾಡೋದು, ನನ್ನ ಪ್ರಾಬ್ಲಮ್ ಅಲ್ಲ. ಅಲ್ಲಿ ಮೆಣಸೇ ಇರಲಿಲ್ಲ, ಇದ್ದಿದ್ದೇ 2 ಮರ, ಚಿಕ್ಕದ್ರಲ್ಲಿ ಮಾತ್ರ ಇತ್ತು. ಹಾಗಾಗಿ ಅಷ್ಟನ್ನೇ ಕುಯ್ತಾ ಇದ್ದೀನಿ. ಅದೆಲ್ಲ ಎಲ್ಲ ಹಣ್ಣಾಗಿ ಉದುರೋಗಿತ್ತು. ಅದು ನಾವು ಲಾಸ್ಟಿಗೆ ಆಲ್ಮೋಸ್ಟ್ ಎಲ್ಲರೂ ಫೆಬ್ರವರಿ ಮಾರ್ಚ್ ಫಸ್ಟ್ ವೀಕಲ್ಲೇ ಕುಯ್ತಾರೆ. ನಾವು ಇದು ಆ್ಯಕ್ಚುಲಿ ಫೆಬ್ರವರಿ ಮುಗಿದು ಏಪ್ರಿಲ್ ಫಸ್ಟ್ ವೀಕ್ ಹಂಗೆ ಮೆಣಸು ಕುಯ್ತಾ ಇರೋದು. ಹಾಗಾಗಿ ಎಲ್ಲ ಉದುರೋಗಿತ್ತು ಹಣ್ಣಾಗಿ. ಕೆಳಗಡೆಗೆ ಟಾರ್ಪಲ್ ಹಾಕ್ಕೊಂಡು ಇರೋದನ್ನೇ ಕುಯ್ಕೊಂಡಿದ್ದಾಯಿತು. ಸಂಜೆ ಆದರೆ ಮಕ್ಕಳು ನಮಗೆ ಬೆಳಗ್ಗೆ ತಿಂಡಿ ಏನು ಮಾಡೋದಪ್ಪ ಅನ್ನೋ ಥರ ನಮ್ಗೆ ಟೆನ್ಷನ್ ಇದ್ದರೆ, ಇವ್ರಿಗೆ ಸಂಜೆ ಏನು ಸ್ನ್ಯಾಕ್ಸು ಅಂತ. ಇದು ನಮ್ಮ ಕಸ್ಟಮರ್ ಒಬ್ಬರು ಒಂದು ಅರ್ಧ ಚೀಲ ತುಮಕೂರವರು ಕಡಲೆಕಾಯಿನ ತಂದು ಕೊಟ್ಟಿದ್ರು ನಮಗೆ. ಅವರು ತಂದಿರೋ ಕಡಲೆಕಾಯಿನ ಪಕ್ಕದ ಮನೆಗೆ, ನನ್ನ ತಂಗಿ ಮನೆಗೆ ಎಲ್ಲ ಕೊಟ್ಟು ಮಿಕ್ಕಿರೋ ಸ್ವಲ್ಪ ಇಲ್ಲಿ ತೊಗೊಂಬಂದಿದ್ದೆ. ಸರಿ ಸ್ನ್ಯಾಕ್ಸ್ ಟೈಮಿಗೆ ಅಂದ್ಬಿಟ್ಟು ಒಲೆ ಹಚ್ಚಿ ಅವ್ರಿಗೆ ಕಡಲೆಕಾಯಿನ ಹುರಿದು ಕೊಟ್ಟೆ. ಮತ್ತು ಇದು ನೆಕ್ಸ್ಟ್ ಡೇ ಮಧ್ಯಾಹ್ನ ಆದರೆ ಮಕ್ಳದ್ದು ಇದೆ, ಊರಿಗೆ ಹೋದರೆ ಸಮ್ಮರ್ ಹಾಲಿಡೇಸಲ್ಲಿ ತಿನ್ನಬೇಕು ಕುಡಿಬೇಕು ಇದೇ ಥರ ಇರುತ್ತೆ. ಒಂದೇ ಒಂದು ಮಸ್ಕ್ ಮೆಲನ್ ಇತ್ತು, ಅದನ್ನು ಜೀವನ್ ನಾನು ಜ್ಯೂಸ್ ಮಾಡ್ತೀನಿ ಅತ್ತೆ ನೀವು ವೀಡಿಯೋ ಮಾಡಿ ಅಂತ ಹೇಳ್ದೆ. ಹಾಗಾಗಿ ಅವನು ಜ್ಯೂಸ್ ಮಾಡ್ತಾಯಿದ್ದೆ. ನಾನು ಹೇಳ್ಕೊಟ್ಟೆ ಹೇಗೆಲ್ಲ ಮಾಡಬೇಕು ಅಂತ. ಆದರೆ ನಾವು ಹಾಲು ಹಾಕಿ ಮಾಡಲಿಲ್ಲ, ನೀರು ಹಾಕಿ ಮಾಡಿದ್ವಿ. ಸ್ವಲ್ಪ ಜನನೂ ಜಾಸ್ತಿ ಇದ್ದೀವಿ, ಇದ್ದಿದ್ದೇ ಒಂದು ಮೆಸ್ಕ್ ಮೆಲನ್. ಅದು ಜಾಸ್ತಿ ಸಕ್ಕರೆ ಹಾಕಬೇಕು ಅಂತೇನಿಲ್ಲ, ಯಾಕೆಂದರೆ ಈ ಹಣ್ಣು ಸ್ವಲ್ಪ ಸ್ವೀಟಾಗಿ ಇರುತ್ತೆ. ಹಾಗಾಗಿ ಸ್ವಲ್ಪ ಸಕ್ಕರೆ, ಸ್ವಲ್ಪ ಏಲಕ್ಕಿ ಹಾಕಿ ರುಬ್ಬಿದರೆ ಆಯಿತು. ಹಾಲು ಹಾಕ್ಬೋದು, ಹಾಲು ಬೇಕಂದರೆ. ನಾವು ಈ ಸಮ್ಮರ್ ಇರೋದ್ರಿಂದ ಹಾಲು ಹಾಕಿಲ್ಲ. ಸಂಜೆ ಆಗ್ತಾ ನಮ್ಮ ಪಕ್ಕದೂರಲ್ಲಿ ಏಕಶಿಲಾ ಆಂಜನೇಯ ಸ್ವಾಮಿದು ಪ್ರತಿಷ್ಠಾಪನೆ ಇತ್ತು. 16 ಅಡಿ ಏಕಶಿಲಾ ಆಂಜನೇಯ ಸ್ಥಾಪನೆ. ಹಾಗಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ನಾವು ನಮ್ಮ ಅಣ್ಣವ್ರ ಜೊತೆ ಹೋದ್ವಿ. ಹೋಗ್ತಾನೆ ಎಂಟ್ರಿ ಅಂತೂ ಸೂಪರಾಗಿತ್ತು. ಫುಲ್ಲು ಲೈಟಿಂಗ್ಸಲ್ಲಿ ಜಿಗಿ ಜಿಗಿ ಅಂತಿತ್ತು. ಮಲೆನಾಡಲ್ಲಿ ಗೊತ್ತಲ್ಲ, ಸುತ್ತ ಕತ್ಲೆ ಹಸಿರು ಇರುತ್ತೆ. ಆ ಮಧ್ಯದಲ್ಲಿ ಈ ರೀತಿ ಲೈಟಿಂಗ್ಸ್ ಇದ್ದರೆ ಯಾರಿಗಿಷ್ಟ ಆಗಲ್ಲ ಅಲ್ವಾ. ಇದೇ ದೇವರು ಅಲ್ಲಿ ಏಕಶಿಲಾ. ನಾವು ಫಸ್ಟ್ ಡೇ ಹೋಗಿದ್ದು, ಇದು 3 ದಿನ ಇತ್ತು. ಫಸ್ಟ್ ಡೇ ಅಷ್ಟೇ ಹೋಗಿದ್ದು ನಾವು. ನೋಡಿ ಈ ರೀತಿ ಇದೆ ಆಂಜನೇಯ ಸ್ವಾಮಿ. ಆಮೇಲೆ ಅಲ್ಲೇ ಆರ್ಕೆಸ್ಟ್ರಾ ಎಲ್ಲ ಇತ್ತು. ಕಾಮಿಡಿ ಕಿಲಾಡಿಯವರು ನಯನ ಮತ್ತು KR ಪೇಟೆ, ಇನ್ನು ಯಾರೋ ಪ್ರವೀಣ್, 3-4 ಜನ ಇದ್ದರು ಕಾಮಿಡಿ ಕಿಲಾಡಿಯವರು. ಮತ್ತು ಡ್ಯಾನ್ಸ್ ಎಲ್ಲ ಇತ್ತು, ಬೆಂಕಿ ಡ್ಯಾನ್ಸ್ ಎಲ್ಲ ಸೂಪರಾಗಿತ್ತು. ಅಪ್ಪು ಸರ್ ಹಾಡು ಬಂದ ತಕ್ಷಣವೇ, ಮಲ್ನಾಡವ್ರು ಗೊತ್ತಿರತ್ತೆ 8:30 9 ಗಂಟೆಗೆ ಎಲ್ಲ ಆಲ್ರೆಡಿ ಮಲ್ಕೊಂಡ್ಬಿಟ್ಟಿರ್ತಾರೆ. ಅಪ್ಪು ಸರ್ ಹಾಡು ಬಂದಿದ್ದ ತಕ್ಷಣ ಎಲ್ಲ ಲೈಟ್ ಹಾಕಿ ಟಾರ್ಚ್ ಆನ್ ಮಾಡಿ ಅಂತ ಹೇಳಿದ್ದಕ್ಕೆ ಎಲ್ಲ ಫುಲ್ಲು ಜೋಶಲ್ಲಿ ಎದ್ಬಿಟ್ರು. ವಿ ಮಿಸ್ ಯು ಅಪ್ಪು ಸರ್ ಅಂತ ಹೇಳ್ತಾ ನೋಡಿ ಬೆಂಕಿ ಡ್ಯಾನ್ಸು ಮಾಡಿದರು. ತುಂಬ ಚೆನ್ನಾಗಿ ಮಾಡಿದ್ರು. ಇದೂ ಅಷ್ಟೇನೆ. ಇದನ್ನೆಲ್ಲ ನೋಡಿ ಈ ಥರದ್ದೆಲ್ಲ ನಾವು ನೋಡೇ ಇರಲ್ಲ ಅಲ್ವಾ, ರಿಯಲ್ ಆಗಿ ಫೋಟೋಗಳಲ್ಲಿ ವೀಡಿಯೋಗಳಲ್ಲಿ ಟಿವಿನಲ್ಲಿ ಅಷ್ಟೇ ನೋಡಿರ್ತೀವಿ. ನಾನು ಫಸ್ಟ್ ಟೈಮ್ ಇಷ್ಟು ಜನ ಇದ್ದಿದ್ದೊಂದು ಫಂಕ್ಷನ್ನ ನೋಡಿದ್ದು. ನೆಕ್ಸ್ಟ್ ಡೇ ಇದು ಸಂಜೆ ಮಕ್ಕಳಾಟ ಗೊತ್ತಲ್ಲ, ಹಳ್ಳಿನಲ್ಲಿ ಇನ್ನೇನು ಆಟಾಡ್ತಾರೆ ಹೇಳಿ, ಏನೂ ಇರಲ್ಲ ಆಟಾಡೋದಕ್ಕೆ. ಒಂದು ಬ್ಯಾಟು ಬಾಲು ಇದೇನೋ ತೊಗೊಂಡೋಗಿರ್ತಾರೆ. 2 ದಿನ ಅದು ಯಾವ ತೋಟದಲ್ಲಿ ಹೋಗಿ ಬಿದ್ದಿರುತ್ತೆ ಅಂತ ಗೊತ್ತಿರಲ್ಲ. ಬ್ಯಾಟು ಬಾಲು ಅಷ್ಟೇ, ಒಂದು 5-6 ಬಾಲು ಕಳೆದಾಕ್ಬಿಟ್ರು ಒಂದು ವಾರಕ್ಕೆ. ಬಾಲೇ ಸಿಗಲ್ಲ. ಹಾಗಾಗಿ ಕೊನೆಯದಾಗಿ ಯಾವ ಮಕ್ಳು ಇಟ್ಟಿದ್ದನ್ನು ತೊಗೊಂಡು ಆಡ್ತಾಯಿದ್ದಾರೆ. ನೆಕ್ಸ್ಟ್ ಡೇ ನನ್ನ ತಂಗಿಯರು ಬಂದಿದ್ದರು. ಹಾಗಾಗಿ ತೋಟದಲ್ಲಿ ಸ್ವಲ್ಪ ಕಚಡ ಬಾಕಿ ಇತ್ತು, ಅದನ್ನು ಮಾಡೋದಕ್ಕೆ ಅಂತ ಹೋದ್ವಿ. ಆಮೇಲೆ ಸಂಜೆ ಮನೆಯಲ್ಲಿ ಜಾಸ್ತಿ ಜನ ಇತ್ತಂದರೆ ಗೊತ್ತಲ್ಲ, ಪಾತ್ರೆ ತೊಳೆಯೋದಕ್ಕೆ ಪೈಪೋಟಿ ನಡೆಯುತ್ತೆ. ಹಾಗಾಗಿ ನನ್ನ ತಂಗಿ ಪಾತ್ರೆ ತೊಳೆಯೋದಕ್ಕೆ ತಪ್ಪದೆ ಇರೋ ಬಾಳೆದೆಲೆ ಇದೆ ಅಂತ ಹೇಳ್ಬಿಟ್ಟು ಬಾಳೆದೆಲೆನ ಕುಯ್ತಾ ಇದ್ಲು. ಇದು ಶನಿವಾರ, ನೆಕ್ಸ್ಟ್ ಶನಿವಾರ ಆಗಿತ್ತು ಇದು. ನಾನು ಆ್ಯಕ್ಚುಲಿ ಶನಿವಾರ ಮೀನು ತಿನ್ನಲ್ಲ, ನಾನ್ ವೆಜ್ಜೇ ತಿನ್ನಲ್ಲ. ಆದರೆ ಇವ್ರಿಗೋಸ್ಕರ ಮೀನು ತೊಗೊಂಡಿದ್ರು. ಈ ಮೀನಿಗೆ ನಮ್ಮ ಸೈಡ್ ಚೇಣಿ ಮೀನು ಅಂತಾರೆ, ಕೆಲವು ಸೈಡ್ ಇದಕ್ಕೆ ಹೊಳೆ ಬೈಗೆ ಅಂತ ಹೇಳ್ತಾರೆ. ಗೊತ್ತಿಲ್ಲ, ನಿಮ್ಮೂರ ಸೈಡಲ್ಲಿ ಏನು ಹೇಳ್ತೀರಂತ ಕಮೆಂಟ್ ಮಾಡಿ. ನೀಟಾಗೆಲ್ಲ ಕ್ಲೀನ್ ಮಾಡಿದ್ದು ನಾನೊಬ್ಬಳೇ. ಆದರೆ ಅವರೆಲ್ಲ ಅಲ್ಲಿ ಈ ರೀತಿ ಮಾಡೋ ಆ ರೀತಿ ಮಾಡೋ ಅಂತ ನನಗೆ ಸಜೆಷನ್ ಕೊಡ್ತಾಯಿದ್ರು. ಅಲ್ಲದೆ ಒಲೆನಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ವಿ. ಒಂದು ಗ್ಯಾಸ್ ಏನು ಪ್ರಾಬ್ಲಮ್ ಇಲ್ಲ, ನಮಗೆ ಗ್ಯಾಸ್ ಇತ್ತು. ಆದರೆ ಹಳ್ಳಿ ಅಂತಂದಮೇಲೆ ಒಲೆನಲ್ಲಿ ಅಡುಗೆ ಮಾಡಿದ್ರೆ ರುಚಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಳ್ಳಿನಲ್ಲಿ ಒಲೆನಲ್ಲಿ ನಾವೇ ಒಲೆ ಹಾಕಿ ಅಡುಗೆ ಮಾಡಿದ್ವಿ. ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು. ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಇದು ಗದ್ದೆ ಹತ್ರ ಹೋಗೋಣ ಅಂತ ಹೋಗ್ತಾಯಿದ್ವಿ. ಇಲ್ಲಿ ನಮ್ಮ ಅಕ್ಕ ಮನೆ ಹತ್ರ ತೋಟದಲ್ಲಿ ಬೇಲಿಗೆ ಹಾಕಿರೋಂಥ ದಾಸವಾಳ ಎಷ್ಟು ಹೂವಿತ್ತು ಅಂತಂದರೆ ಅಷ್ಟಿತ್ತು. ಮನೆ ಹತ್ರನೂ ನಾವು ನೀರು ಹಾಕಿ ಗೊಬ್ಬರ ಹಾಕಿ ಬೆಳೆದ್ರೂ ಈ ರೀತಿ ಬಿಡಲ್ಲ ಅನಿಸುತ್ತೆ. ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ, ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಒಂದು ಹತ್ತತ್ರ ಒಂದು 100 ಹೂವು ಇತ್ತು ಏನೋ ಅದರಲ್ಲಿ, ಎಷ್ಟು ಹೂವು ಇತ್ತು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ರೆಡ್ಡಾಗಿ. ಆಮೇಲೆ
ಎಳ್ನೀರು ಕೆಡಗಿಸೋದಿತ್ತು. ಅಪ್ಪ ಬೇರೆ ಇರಲಿಲ್ಲ, ಹಾಗಾಗಿ ನಾನೇ ಎಳ್ನೀರೆಲ್ಲ ಬರೋದಕ್ಕೆ ಹೇಳಿದೆ. ಎಳ್ನೀರು ಕೆಡಗಿಸಿ ಸ್ವಲ್ಪ ಎಲ್ಲ ಒಳಗೆ ಹಾಕಬೇಕು. ಯಾವುದು ಎಳ್ನೀರು ಇಲ್ಲಿ ಇರೋಲ್ಲ, ನಾವು ಮತ್ತೆ ಇಲ್ಲಿ ಬೆಂಗಳೂರಿಗೆ ಹೋದರೆ ಏನೂ ಸಿಗೋಲ್ಲ ನಮಗೆ, ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಯಾಕೆ ಸುಮ್ಮನೆ ನಾವು ಇರುವಾಗಲೇ ಎಲ್ಲ ಎತ್ತಾಕ್ಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ಕೆಡಿಸ್ತಾ ಇದ್ದೆ. ಮಕ್ಕಳು ಎಳ್ನೀರು ನಾವು ಕಾಯಿ ಕೆಡಿಸ್ತಾ ಇದ್ವಿ ಅಂದರೆ ಎಳ್ನೀರು ಬೇಕು ಅಂದ್ಬಿಟ್ಟು ಅವ್ರಿಗೆ ಡಿಮ್ಯಾಂಡ್ ಮಾಡಿ ಕಾಯ್ಕೊಂಡು ನಿಂತಿದ್ರು, ಎಳ್ನೀರು ಹಾಕಿ ಮಾಮ, ಎಳ್ನೀರು ಹಾಕಿ ಮಾಮ ಅಂತ. ಹಾಗೂ ಎಳ್ನೀರೆಲ್ಲ ಹೊಟ್ಟೆ ತುಂಬ ಎಳ್ನೀರು ಕುಡಿದ್ವಿ. ಏಕೆಂದರೆ ಬೆಂಗಳೂರಲ್ಲಿ ಒಂದು ಎಳ್ನೀರಿಗೆ 60 ರೂಪಾಯಿ ಕೊಡಬೇಕು, ಆದರೂ ಸಮಾಧಾನ ಆಗೋಲ್ಲ. ಒಂದು ಹೊಟ್ಟೆನೂ ತುಂಬಲ್ಲ, ಅದ್ರ ಜೊತೆಗೆ ಅಯ್ಯೋ 60 ರೂಪಾಯಿ ಕೊಟ್ವಲ್ಲ ಅಂತ ಬೇಜಾರಾಗುತ್ತೆ. ಹಾಗಾಗಿ ನಮ್ಮನೆ ಮರದಲ್ಲೇ ಎಳ್ನೀರು ಕುಡಿಯೋದ್ರಿಂದ ಖುಷಿಯಾಗುತ್ತೆ. ಹಾಗೆ ಎಲ್ಲರೂ ಎಷ್ಟು ಬೇಕೋ ಅಷ್ಟು ಎಳ್ನೀರು ಕುಡಿದ್ವಿ. ನೆಕ್ಸ್ಟ್ ಡೇ ಇದು ಬೆಳಗ್ಗೆ ಎದ್ದೇಳ್ತಾನೆ ನೋಡಿ ಹಿಂಗೆ, ಒಬ್ಬರು ಬೆಂಗಳೂರು, ಒಬ್ಬರು ಹಾಸನ, ಒಬ್ಬರು ಊರವರು. ಇವಾಗ 3 ಒಟ್ಟಿಗೆ ಬಂದಿರೋದ್ರಿಂದ ಎಲ್ಲ ಸೇರಿ ಒಂದು ಮನೇಲಿ ಮಲ್ಕೊಳ್ಳೋಣ ಅಂತ ಮಾತಾಡ್ಕೊಂಡಿರ್ತಾರೆ. ನೆಕ್ಸ್ಟು 2 ಡೇಸ್ ನಮ್ಮ ಮನೇಲಿ ಆದಮೇಲೆ ಇನ್ನೂ 2 ಡೇಸು ಜೀವನ ಮನೆಗೆ ಹೋಗಿ ಮಲ್ಕೊಳ್ಳೋದು, ಈ ರೀತಿ ಮಾಡ್ತಾರೆ. ಇವ್ರು ಮಾಡ್ತಾ ಇರೋದು ನೋಡಿದ್ರೆ ನಾವು ಚಿಕ್ಕವರಿದ್ದಾಗ ಹಿಂಗೆ ಮಾಡ್ತಿದ್ವಿ. ನಮ್ಮ ನೈಬರ್ಸ್ ಯಾರಾದರೂ, ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರಲ್ಲ ನೈಬರ್ಸ್, ಅವ್ರ ಮನೆಗೆ ಹೋಗಿ ನಾವು ಮಲ್ಕೊಳ್ಳೋದು, ಅವ್ರು ಬಂದು ನಮ್ಮ ಮನೆಗೆ ಮಲ್ಕೊಳ್ಳೋದು. ಅವ್ರಮ್ಮ ಇಲ್ಲ ಎಲ್ಲರೂ ಹೋಗಿದ್ದಾರೆ ಅಂತ ಹೇಳಿದಾಗ ನಾವು ಹೋಗಿ ಅವ್ರ ಮನೇಲಿ, ನಮ್ಮಮ್ಮ ಇಲ್ದಾಗ ಅವ್ರು ಬಂದು, ಈ ಥರ ಎಲ್ಲ ಇತ್ತು. ಇವಾಗಲೂ ಈ ಮಕ್ಕಳು ಈ ರೀತಿ ಮಾಡ್ತಾಯಿದ್ರು ಅಂತ ಖುಷಿ ಆಗ್ತಿತ್ತು. ಅದ್ರ ಜೊತೆಗೆ ನನ್ನ ಮಕ್ಕಳನ್ನ ಈ ಥರ ಕುಣಿಸೋರಿದ್ರೆ ಏನು ಹೇಳೋದೇ ಬೇಡ ಬಿಡಿ, ಅವಳು ಹೇಳ್ದಂಗೆ ಕೇಳ್ತಾಯಿದ್ರೆ ಹಿಂಗೆ ಖುಷಿಯಾಗಿರುತ್ತೆ. ನೆಕ್ಸ್ಟ್ ಡೇ ಹೀಗೆ ಊರಿಂದ ಊರು ಸುತ್ತೋದೇ ಆಗೋಯ್ತು. ನಮ್ಮ ಅತ್ತೆ ಮನೆಗೆ ಹೋಗಿದ್ವಿ, ಅಲ್ಲಿ ಹಕ್ಕಿ ಇತ್ತು, ಅವ್ರ ಮನೆಯಲ್ಲಿ ಟೆರಸ್ ಮೇಲೆ ಕಟ್ಟಿತ್ತು. ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ. ಮಧ್ಯಾಹ್ನ ಉರಿ ಬಿಸಿಲು, ಮಕ್ಕಳು ಫುಲ್ಲು ಬಿಸಿಲು ಜಾಸ್ತಿ ಇದೆ, ಹೊರಗೆ ಹೋಗಿ ಆಟಾಡಬಾರ್ದು ಅಂದರೆ ಮನೆ ಒಳಗಡೆ ಫುಲ್ ಕಿತಾಪತಿ ಮಾಡ್ತಾಯಿದ್ರು. ಅದಕ್ಕೆ ಯಾರು ಸೈಲೆಂಟಾಗಿ ಕೂತ್ಕೊತಾರೆ ಅವ್ರಿಗೇನಾದರೂ ಗಿಫ್ಟ್ ಕೊಡಿಸ್ತೀನಿ ಅಂತ ಹೇಳಿದ್ದಕ್ಕೆ ಒಂದು 10 ನಿಮಿಷ ಕೂತ್ಕೊಂಡ್ರು ಅಷ್ಟೇ. ಅದಾದಮೇಲೆ ಮತ್ತೆ ಇದೇ ಹಣೆ ಬರ ನೋಡಿ. ಇವ್ರನ್ನ ಮಾತ್ರ ಕೂರ್ಸೋದಕ್ಕಾಗಲ್ಲ. ಇಲ್ಲ ಸೈಲೆಂಟಾಗಿ ಕೂತ್ಕೊಳ್ಳಿ ಅಂದರೆ ಕೂತ್ಕೊಳ್ಳಲ್ಲ, ಬೇಕಾದ್ರೆ ಆಟ ಆಡಿ ಅಂತಂದರೆ ಊರು ಸುತ್ಕೊಂಡು ಆಟ ಆಡ್ತಾರೆ. ಈ ಬಿಸಿಲಲ್ಲಿ ಯಾರ್ಯಾರ ಮನೆ ಹಂಚಿಗೆ ಬ್ಯಾಟು ಬಾಲ್ ಎಲ್ಲ ಬೀಸ್ತಾರೋ ಅಂತ ಗೊತ್ತಿಲ್ಲ. ಅದಕ್ಕೆ ಭಯ, ಯಾಕೆ ಸುಮ್ಮನೆ ಬೈಸ್ಕೊಳ್ಳೋದು ಅಂತ ಆಲ್ರೆಡಿ ಒಂದು ಮನೆಗೆ ಹಂಚಿಗೆ ಬೀಸಿದ್ರು ಬ್ಯಾಟು. ಅದಕ್ಕೋಸ್ಕರ ಮನೆಯಲ್ಲೇ ಇರಿ ಅಂತ ಹೇಳಿಬಿಟ್ಟು ಇರಿಸಿದ್ದೀನಿ. ಅದರಲ್ಲೂ ಫೈಟಿಂಗ್ ಬೇರೆ. ಇಬ್ಬರಿದ್ರೆ ಚೆನ್ನಾಗಿ ಆಟ ಆಡ್ತಾರೆ, 3 ಇರಬಾರ್ದು. ಯಾಕೆಂದರೆ ಏನಕ್ಕಾದ್ರೂ ಅಷ್ಟೇ, ಇವಾಗ ಏನೇ ಒಂದು ಸೀಕ್ರೆಟ್ ಇದ್ರೂ ಅಷ್ಟೇ, ಒಂದು ಸೀಕ್ರೆಟ್ನ ಇನ್ನೊಬ್ರ ಜೊತೆ ಅಷ್ಟೇ ಶೇರ್ ಮಾಡ್ಕೊಬೋದು. 3ನೇವನಿದ್ರೆ ಅದು ಸೀಕ್ರೆಟ್ ಆಗೋಲ್ಲ. ಹಾಗೆ ಇವ್ರದ್ದು ಇಬ್ಬರಿದ್ರೆ ಸುಮ್ಮನೆ ಆಟ ಆಡ್ತಾರೆ, ಏನು ಫೈಟ್ ಮಾಡೋದು ಆ ರೀತಿ ಮಾಡಲ್ಲ. 3 ಇತ್ತಂದರೆ ಈ ರೀತಿ ಫೈಟ್ಗಳು ಮಾಡಿಕೊಂಡು ಆಟ ಆಡ್ತಾಯಿದ್ರೆ. ಮಲೆನಾಡವ್ರಿಗೆ ಗೊತ್ತಿರುತ್ತೆ, ಈ ಹುಳಕ್ಕೆ ನಾವು ಮಾರಿ ಹುಳ ಅಂತ ಹೇಳ್ತೀವಿ. ಮಾರಿ ಹುಳ, ಅಡಿಕೆ ಹುಳ, ಹಾವು, ಚೇಳು ಇದೆಲ್ಲ ಮಾಮೂಲಿ ಮಲೆನಾಡಲ್ಲಿ. ಅದಕ್ಕೆಲ್ಲ ಏನು ಭಯಪಡೋ ಅವಶ್ಯಕತೆಯೇ ಇಲ್ಲ. ಮಲೆನಾಡವರಾದರೆ ಗೊತ್ತಿರುತ್ತೆ, ಹಳ್ಳಿ ಕಡೆ. ಆದರೆ ಕೆಲವರು ಇದನ್ನು ನೋಡಿದ್ರೆ ಸ್ನೇಕ್ ಥರ ಇದೆ ಅಂತ ಭಯ ಬೀಳ್ತಾರೆ. ನಮ್ಮ ಮನೆಯಲ್ಲಿ ನನ್ನ ಮಗ ಇದು ನೋಡಿರ್ತಾನೆ, ಆದರೆ ಅಷ್ಟು ಗೊತ್ತಿರಲ್ಲ, ಯಾವಾಗಲೂ ಒಂದು ಸಲ ನೋಡಿರ್ತಾರೆ. ಇದೇನಿದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲ ಅದಕ್ಕೆ ಹಿಂಸೆ ಕೊಡ್ತಾಯಿದ್ದೆ ಪಾಪ. ಅದು ಭಯಕ್ಕೆ ಈ ರೀತಿ ಇದ್ರದ್ದೆಲ್ಲ ಮುದ್ರಕೊಂಡು ಮಲ್ಕೊಂಡ್ಬಿಡತ್ತೆ ನೋಡಿ ಅದ್ರ ಭಯಕ್ಕೆ. ಲಾಸ್ಟಿಗೆ ಅವನು ಅದನ್ನು ಓಪನ್ ಮಾಡ್ದ, ಹಾಗಾಗಿ ಅದು ಭಯ ಬಿದ್ದು ಓಡ್ತಾ ಇದೆ. ನಿಮ್ಮ ಸೈಡೆಲ್ಲ ಏನು ಹೇಳ್ತೀರಾ ಈ ಹುಳಕ್ಕೆ? ನಿಮ್ಮ ಸೈಡ್ ಇದೆಯಾ ಈ ಹುಳ ಅನ್ನೋದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ಡೇ ಊರಿಗೆ ಬರಬೇಕಿತ್ತು ಬೆಂಗಳೂರಿಗೆ, ಹಾಗಾಗಿ ಮಕ್ಕಳಿಗೆಲ್ಲ ಒಂದು ಸೀರೆ ಉಡ್ಸೋಣ ಅಂದ್ಬಿಟ್ಟು ಬೀರೂಲಿರೋ ಬಟ್ಟೆನೆಲ್ಲ ಒಣಗಾಕಬೇಕಿತ್ತು. ಹಾಗಾಗಿ ಒಣಗಾಕುವಾಗ ಸೀರೆಗಳು ಸಿಕ್ತು. ಹಾಗಾಗಿ ಅಮ್ಮನ ಸೀರೆನ ಪಂಚಮಿಗೆ, ನನ್ನ ಅಜ್ಜಿ ಸೀರೆನ ನಾವು ಅವ್ವ ಅಂತ ಹೇಳ್ತಿದ್ವಿ, ಅವ್ರ ಸೀರೆನ ಆದ್ಯಂಗೆ ಇಬ್ಬರಿಗೂ ಉಡಿಸಿ ಫೋಟೋ ತೆಗೆದು ಮೇಕಪ್ ಎಲ್ಲ ಮಾಡ್ಕೊಡ್ತೀನಿ. ಅಂದರೆ ನನ್ನ ಮಗಳೇ ಮೇಕಪ್ ಮಾಡೋದಕ್ಕೆ ಬರಲ್ಲ, ಗೊತ್ತಿಲ್ಲ. ಆದ್ಯ ಎಲ್ಲ ಮೇಕಪ್ ಮಾಡಿಕೊಂಡು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇವತ್ತು ಬೆಳಗ್ಗೆ ಹೊರಡ್ತಾ ಇದ್ವಿ. ಹಾಗಾಗಿ ಸ್ವಲ್ಪ ತೆಂಗಿನಕಾಯಿ ಎಲ್ಲ ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನೇ ತೆಗಿತಾ ಇದ್ದೀನಿ. ನನಗಷ್ಟು ಬರಲ್ಲ ತೆಂಗಿನಕಾಯಿ ತೆಗಿಯೋದಕ್ಕೆ, ಆದರೂ ಟ್ರೈ ಮಾಡ್ತಾಯಿದ್ದೀನಿ. ಹಾಗೂ ಈಗ ಒಂದು 10 ತೆಂಗಿನಕಾಯಿನ ಸುಲ್ಕೊಂಡ್ವಿ. ಬೇಕಲ್ಲ, ಬೆಂಗಳೂರಲ್ಲಿ ಒಂದು ಚಿಕ್ಕ ತೆಂಗಿನಕಾಯಿಗೂ 40 ರೂಪಾಯಿ 50 ರೂಪಾಯಿ ಕೊಡಬೇಕು. ಅದೇನು 2 ಸಲ ಸಾಂಬಾರು ಮಾಡಿದ್ರೆ ಮುಗ್ದೇ ಹೋಯಿತು. ಹಾಗಾಗಿ ಮನೇಲಿ ಹೇಗೂ ಇರತ್ತಲ್ಲ, ತಗೊಂಡೋಗೋಣ ಅಂದ್ಬಿಟ್ಟು ಸುಲಿತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ಸಿ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸ್ವಲ್ಪ ವೀಡಿಯೋನ ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ, ಸಾರಿ ಆಯಿತಾ. ಬಾಯ್.